ನಮಸ್ಕಾರ ವೀಕ್ಷಕರೇ, ಇವತ್ತು ವಿಡಿಯೋದಲ್ಲಿ ಪೆನ್ನಿ ಸ್ಟಾಕ್ಗಳನ್ನು ಮತ್ತು ಫಂಡಮೆಂಟಲಿ ಸ್ಟ್ರಾಂಗ್ ಇರ್ತಕ್ಕಂಥ ಸ್ಟಾಕ್ಗಳನ್ನು ಡಿಫ್ರೆನ್ಷಿಯೇಟ್ ಮಾಡೋದು ಹೇಗೆ ಅಂತೇಳಿ ಒಂದಷ್ಟು ಡಿಸ್ಕಷನ್ ಮಾಡೋಣ. ಸೊ ಬಿಫೋರ್ ಸ್ಟಾರ್ಟಿಂಗ್ ವಿಡಿಯೋ, ಯಾಕಂದರೆ ಈಗ ಆಲ್ರೆಡಿ ಟೈಟಲ್ ಮೆನ್ಷನ್ ಮಾಡಿದ್ದೀನಿ. ಸೊ ಬಿಫೋರ್ ಸ್ಟಾರ್ಟಿಂಗ್ ವಿಡಿಯೋ, ನಿಮ್ಗೆ ಯಾರಾದರೂ ಸ್ಟಾಕ್ ಮಾರ್ಕೆಟನ್ನು ತುಂಬ ಚೆನ್ನಾಗಿ ಕಲಿತ್ಬೇಕು ಅಂತೇಳಿ ಇಂಟ್ರೆಸ್ಟ್ ಇದ್ದರೆ, ಈಗ ಆಲ್ರೆಡಿ ನಾವು ಒಂದು ಫ್ರೀ ಟೆಲಿಗ್ರಾಮ್ ಚಾನಲ್ ಮಾಡಿದ್ದೀವಿ. ಅಲ್ಲಾಗಲೇ ತುಂಬ ಅಬೌಟ್ 200 ಪೀಪಲ್ಸ್ ಜಾಯ್ನ್ ಆಗಿದ್ದಾರೆ. ಇಂಟ್ರೆಸ್ಟ್ ಇದ್ದರೆ ಆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ, ನೀವು ಕೂಡ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗ್ಬೋದು. ಜೊತೆಗೆ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ಅಥವಾ ಏನಾದ್ರು ಕ್ಲಾರಿಫಿಕೇಷನ್ ಏನಾದರೂ ಎನ್ಕ್ವೈರಿ ಮಾಡಬೇಕನ್ಸಿದ್ರೆ ಡಿಸ್ಕ್ರಿಪ್ಷನಲ್ಲಿ ನಾನು ನಂಬರ್ ಹಾಕಿದ್ದೀನಿ. ಸೊ ನೀವು ನನ್ನ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ಯಾಕಂದರೆ ಲಾಸ್ಟ್ 1-2-3 ನನಗೆ ಕಾಮೆಂಟ್ ಬಂದಿತ್ತು, ಏನು ಲೈಕ್ ಯಾವುದೋ ಡೌಟ್ಸ್ ಇದೆ, ಯಾವ ಥರ ಕ್ಲಿಯರ್ ಮಾಡ್ಕೋಬೇಕಂತೇಳಿ. ನೋ ಪ್ರಾಬ್ಲಮ್, ನನ್ನ ಮೊಬೈಲ್ ನಂಬರ್ ಇದೆಯಲ್ಲ, ನೀವು ಡಿಸ್ಕ್ರಿಪ್ಷನಲ್ಲಿರುತ್ತೆ ನಂಬರು, ನೀವು ಎನಿ ಟೈಮ್ ಕಾಂಟ್ಯಾಕ್ಟ್ ಮಾಡಿ ಅಥವಾ ವಾಟ್ಸಪ್ ಮೆಸೇಜ್ ಮುಖಾಂತರ ಕೂಡ ನೀವು ಕ್ಲಾರಿಫಿಕೇಷನ್ ಮಾಡ್ತಾ ಹೋಗ್ಬೋದು. ಬನ್ನಿ ಇವತ್ತಿನ ವೀಡಿಯೋವನ್ನು ಲೈಕ್ ಏನು ಒಂದಷ್ಟು ಎಕ್ಸಾಂಪಲ್ಸ್ ಸಮೇತವಾಗಿ ಒಂದಷ್ಟು ಡಿಫ್ರೆನ್ಷಿಯೇಟ್ ಮಾಡುವಂತಹ ಒಂದು ಪ್ರಯತ್ನವನ್ನು ಮಾಡೋಣ. ಸೊ ಯಾಕಂದರೆ ನಾವು ಬೇಸಿಕ್ ಸ್ಟಾಕ್ ಮಾರ್ಕೆಟನ್ನು ಕಲ್ತ್ಕೊಂತ ಹೋದರೆ ಮಾತ್ರ ನೀಟಾಗಿ ನಾವು ಒಂದು ಒಳ್ಳೆ ವೆಲ್ತ್ ಕಡೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ನಾವು ಬೇಸಿಕ್ಕೇ ಸರಿ ಇಲ್ಲ ಅಂತಂದರೆ, ನಾವು ಕಲಿತಕ್ಕಂಥದ್ದೇ ಸರಿಯಾಗಿ ಕಲೀಲಿಲ್ಲ, ಸರಿಯಾಗಿ ಮಾರ್ಕೆಟನ್ನು ಅರ್ಥ ಮಾಡ್ಕೊಳ್ಳಿಲ್ಲ, ಅದು ಹೇಗೆ ನಿಜವಾಗ್ಲೂ ಅದು ಯಾವ ರೀತಿ ಕಾರ್ಯರೂಪ ಮಾಡುತ್ತೆ ಅನ್ನೋದನ್ನು ಇಂಚಿಂಚು ನಾವು ಕಲಿತಾ ಹೋದಷ್ಟು ಮುಂದೆ ತುಂಬ ಈಸಿ ಆಗುತ್ತೆ. ಆಮೇಲೆ ಅಷ್ಟು ಕಾನ್ಫಿಡೆನ್ಸು ನಿಮಗೆ ಬರ್ತಾ ಹೋಗುತ್ತೆ. ಬಟ್ 100% ನಾನು ಪರ್ಫೆಕ್ಟು, ಸ್ಟಾಕ್ ಮಾರ್ಕೆಟಲ್ಲಿ ನಾನು ಕಿಂಗು ಅನ್ನೋಂಥವ್ರು ಯಾರೂ ಇಲ್ಲ. ಮಾರ್ಕೆಟ್ ಲಾಸ್ಟ್, ಅಲ್ಟಿಮೇಟ್ಲಿ ಮಾರ್ಕೆಟೇ ಕಿಂಗು. ಬಟ್ ಅದನ್ನು ಎಷ್ಟು ನಾವು ಚೆನ್ನಾಗಿ ಅರ್ಥ ಮಾಡ್ಕೋತೀವೋ, ಅದರ ಕಡೆಗೆ ನಾವು ಎಷ್ಟು ನೀಟಾಗಿ ಹೋಗ್ತೀವೋ, ಅಷ್ಟು ಅದು ನಮಗೆ ಚೆನ್ನಾಗಿ ರಿಟರ್ನ್ಸನ್ನು ಕೊಡುತ್ತೆ. ಸೊ ಹಾಗಾಗಿ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊಟ್ಟ ಮೊದಲನೇದಾಗಿ ಪೆನ್ನಿ ಸ್ಟಾಕ್ಸ್ ಅಂದರೆ ಯಾವುವು, ಪೆನ್ನಿ ಸ್ಟಾಕ್ಸ್ ಅಂದರೆ ಏನು, ಪೆನ್ನಿ ಸ್ಟಾಕ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಗೊಳ್ಳೋಣ. ಸೊ ಡೆಫಿನೇಷನ್ ನೋಡೋದಾಯ್ತು ಅಂದರೆ, ಪೆನ್ನಿ ಸ್ಟಾಕ್ಸ್ ಆರ್ ದೋಸ್ ದಟ್ ಟ್ರೇಡ್ ಅಟ್ ಎ ವೆರಿ ಲೋ ಪ್ರೈಸ್, ಹ್ಯಾವ್ ವೆರಿ low market capitalization and are mostly illiquid and are usually listed on a smaller exchange. Penny stocks in the stock market have price below ₹10. ಸೊ ಇದನ್ನು ಒಬ್ಬೊಬ್ಬರು ಒಂದೊಂಥರ ಅರ್ಥೈಸ್ತಾ ಹೋಗ್ತಾರೆ. ನಿಖರವಾಗಿ ಪೆನ್ನಿ ಸ್ಟಾಕನ್ನು ಯಾರೂ ಇಲ್ಲ, ಬಟ್ ಕೆಲವರು ಅವರವರ ತಕ್ಕಂತೆ ಅದಕ್ಕೆ ಅರ್ಥವನ್ನು ಕೊಡ್ತಾ ಹೋಗ್ತಾರೆ. ಸೊ ಇಲ್ಲಿಯ ಡೆಫಿನೇಷನ್ ಮಾಡೋ ಪ್ರಕಾರ, ಅಕಾರ್ಡಿಂಗ್ ಟು ಎಕನಾಮಿಕ್ ಟೈಮ್ಸ್ ಪ್ರಕಾರ, ಸೊ ಯಾವ ₹10 ಕೆಳಗಡೆ ಇರ್ತವೆ ಯಾವ ಸ್ಟಾಕ್ಸು, ಆಮೇಲೆ ಮತ್ತು ಅದರದ್ದು ಇಲ್ಲಿಕ್ವಿಡಿಟಿ ಅಂದರೆ ಜಾಸ್ತಿ ಟ್ರೇಡಿಂಗ್ ಇರಲ್ಲ. ಸೊ ಒನ್ ಡೇ ಇರುತ್ತೆ, ನೆಕ್ಸ್ಟ್ ಡೇ ಇರಲ್ಲ, ಅವು ಲಿಕ್ವಿಡ್ ಇರಲ್ಲ. ಆಮೇಲೆ ಪರ್ಚೇಸಿಂಗ್ ಆ್ಯಂಡ್ ಸೆಲ್ಲಿಂಗು ನಡೀತಾ ಇರಲ್ಲ ಕಂಟಿನ್ಯೂಯಸ್ ಆಗಿ. ಆಮೇಲೆ ಮತ್ತು ತುಂಬ ಸಣ್ಣ ಕ್ಯಾಪಿಟಲೈಸೇಷನ್ ಇರ್ತಕ್ಕಂಥದ್ದು ಮಾರ್ಕೆಟ್ದು ಅಂಥೇಳಿ ಇವರು ಏನು ವ್ಯಾಖ್ಯಾನ ಅರ್ಥೈಸಿದ್ದಾರೆ. ಸೊ ಇನ್ನು ಕೆಲವರು ನೋಡೋದಾಯ್ತು ಅಂತಂದರೆ, ಯಾವ ಕಂಪ್ನಿಗಳು ಮಾರ್ಕೆಟ್ ಕ್ಯಾಪು 100 crore ಕಡಿಮೆ ಇರುತ್ತೋ, 100 crore ಮಾರ್ಕೆಟ್ಗೆ ಕಮ್ಮಿ ಇರ್ತಕ್ಕಂಥವನ್ನೆಲ್ಲ ಪೆನ್ನಿ ಸ್ಟಾಕ್ಸ್ ಅಂತ ಹೇಳ್ತಾರೆ. ಸೊ ಒಂದು ನೀಟಾಗಿ ಒಂದು ಸಮರೈಸ್ ಮಾಡ್ತಕ್ಕಂಥದ್ದಾದರೆ, ಕೆಲವರು ಹೇಳೋ ಪ್ರಕಾರ, ಸೊ ಪೆನ್ನಿ ಸ್ಟಾಕ್ಸ್ ಅಂದರೆ ₹10 ಕೆಳಗಿರ್ತಕ್ಕಂಥವು. ಪೆನ್ನಿ ಸ್ಟಾಕ್ಸ್ ಅಂದರೆ 100 ಕೋಟಿಯ ಕ್ಯಾಪಿಟಲೈಸೇಷನ್, ಮಾರ್ಕೆಟ್ ಕ್ಯಾಪು 100 ಕೋಟಿಗಿಂತ ಕಮ್ಮಿ ಇರ್ತಕ್ಕಂಥವು. ಮತ್ತು ಇಲ್ಲಿಕ್ವಿಡ್ ಸ್ಟಾಕ್ಸ್ ಅಂದರೆ ಜೊತೆಗೆ ಜಾಸ್ತಿ ಅದರ ಲಿಕ್ವಿಡಿಟಿ ಇರಲ್ಲ, ಸೊ ಟ್ರಾನ್ಸಾಕ್ಷನ್ಸು ಕೂಡ ನಡೀತಾ ಇರಲ್ಲ, ಆ ಥರದ ಪೆನ್ನಿ ಸ್ಟಾಕ್ಸ್ ಅಂತ ಕೆಲವರು ಹೇಳ್ತಾರೆ. ಸೊ ಇನ್ನೂ ಕೆಲವರು ಅದನ್ನು ಮೀರಿ ಯಾವ ಒಂದು ಸ್ಟಾಕ್ಸು ಫಂಡಮೆಂಟಲಿ ಸ್ಟ್ರಾಂಗ್ ಇರಲ್ವೋ, ಅಂದರೆ ಅವರ ನೇಚರ್ ಆಫ್ ಬಿಸ್ನೆಸ್ಸು ನಿಮಗೆ ಸರಿಯಾಗಿರಲ್ಲ, ಫಂಡಮೆಂಟಲಿ ಕೂಡ ಅವು ಸ್ಟ್ರಾಂಗ್ ಇರಲ್ಲ, ಸೊ ಫೈನಾನ್ಷಿಯಲ್ ಟ್ರ್ಯಾಕ್ ರೆಕಾರ್ಡ್ಸು ಚೆನ್ನಾಗಿರಲ್ಲ, ಅಂಥವನ್ನ ಪೆನ್ನಿ ಸ್ಟಾಕ್ಸ್ ಅಂತ ಕೆಲವರು ಕನ್ಸಿಡರ್ ಮಾಡ್ತಾರೆ. ಸೊ ಇದು ಒಬ್ಬೊಬ್ಬರ ಐಡಿಯಾಲಜಿ ಒಂದೊಂಥರ ಬೇರೆ ಬೇರೆ ಆದರೂ ಕೂಡ, ಟೋಟಲ್ಲಾಗಿ ನಾನು ಓವರಲ್ಲಾಗಿ ಅರ್ಥೈಸ್ಕೊಳ್ಳೋದು ಅಂತಂದರೆ, ಪೆನ್ನಿ ಸ್ಟಾಕ್ ಅಂದರೆ ಏನಪ್ಪ ಅಂತಂದರೆ, ಯಾವುವು ಅಂದರೆ ಲೈಕ್ ಇದರಲ್ಲಿ ಬರ್ತಕ್ಕಂಥ ₹10 ಒಳಗೆ. ಸೊ ಕೆಲವೊಂದು ₹20-30 ಇರ್ಬೋದು, ಅಥವಾ ₹50 ಒಳಗಡೆ ಇರ್ಬೋದು. ಬಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಕಡಿಮೆ ಇರುತ್ತೆ, ಮೇಜರ್ ಥಿಂಗು. ಬಟ್ ಅದೆಲ್ಲದಕ್ಕಿಂತ ಮೇಯ್ನಾಗಿ ತುಂಬ ದೊಡ್ಡವರು ಕನ್ಸಿಡರ್ ಮಾಡೋದು ಪೆನ್ನಿ ಸ್ಟಾಕ್ಸನ್ನು ಲಿಕ್ವಿಡಿಟಿ ಮತ್ತು ಅದರ ಫಂಡಮೆಂಟಲ್ಸ್. ಸೊ ಯಾವುದು ಫಂಡಮೆಂಟಲ್ಸ್ ತುಂಬ ವೀಕ್ ಇರುತ್ತೋ ಅವನ್ನೆಲ್ಲ ಪೆನ್ನಿ ಸ್ಟಾಕ್ಸ್ ಅಂತ ತುಂಬ ದೊಡ್ಡ ಇನ್ವೆಸ್ಟರ್ಸು ಕನ್ಸಿಡರ್ ಮಾಡ್ತಕ್ಕಂಥದ್ದು. ಸೊ ಇದನ್ನು ನಾವು ವಿತ್ ಎಕ್ಸಾಂಪಲ್ಸ್ ನೋಡ್ತಾ ಹೋಗೋಣ ಬನ್ನಿ. ಮತ್ತೊಂದು ವಿಷಯ ಏನಪ್ಪ ಅಂತಂದರೆ, ಪೆನ್ನಿ ಸ್ಟಾಕ್ಸ್ಗೂ ಮತ್ತು ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ಗೂ ತುಂಬ ಡಿಫ್ರೆನ್ಸ್ ಇದೆ. ಸೊ ನಾವು ಈ ಎಲ್ಲ ವಿಷಯವನ್ನು ಕರೆಕ್ಟಾಗಿ ತಿಳ್ಕೊಂಡು ಡಿಫ್ರೆನ್ಷಿಯೇಟ್ ಮಾಡಿ ಅರ್ಥೈಸ್ಕೊಂಡಾಗ, ಸೊ ನಾವು ಒಂದು ಏನು ಮೀನ್ ಮೇಲಲ್ಲಿ ಸೊ ಒಂದು ಡೈವರ್ಸಿಫೈಡ್ ಪೋರ್ಟ್ಫೋಲಿಯೋವನ್ನು, ಅಂದರೆ ಇನ್ಕ್ಲೂಡಿಂಗ್ ಲಾರ್ಜ್ ಕ್ಯಾಪ್ ಮತ್ತು ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ಸನ್ನು ಇನ್ಕ್ಲೂಡ್ ಮಾಡಿ ಒಂದು ಒಳ್ಳೆಯ ಪೋರ್ಟ್ಫೋಲಿಯೋವನ್ನು ನಾವು ಕ್ರಿಯೇಟ್ ಮಾಡ್ತಕ್ಕಂಥದ್ದನ್ನು, ಕನ್ಸ್ಟ್ರಕ್ಟ್ ಮಾಡ್ತಕ್ಕಂಥದ್ದನ್ನು ಈಸಿಯಾಗಿ ಕಲಿಬೋದು. ಸೊ ದಟ್ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಒಂದಷ್ಟು ಅವಧಿಯಲ್ಲಿ ಸೊ ಒಳ್ಳೆಯ ವೆಲ್ತನ್ನು ಕ್ರಿಯೇಷನ್ ಮಾಡ್ಬೋದು. ಹಾಗಾಗಿ ಫಸ್ಟು ಇವತ್ತು ನಾನು ಹೇಳ್ತಕ್ಕಂಥದ್ದನ್ನು ಜಸ್ಟ್ ನೀವು ಕಲಿತಾ ಹೋಗಿ, ಜಸ್ಟ್ ಅಬ್ಸರ್ವ್ ಮಾಡ್ತಾ ಹೋಗಿ. ಆಮೇಲೆ ಬೇರೆ ವೀಡಿಯೋಸ್ನ ನೋಡಿ, ಬೇರೆ ನಿಮಗೆ ಗೊತ್ತಿರ್ತಕ್ಕಂಥ ದೊಡ್ಡ ಅನಾಲಿಸ್ಟಿಂದನೂ ಕಲಿತಾ ಹೋಗಿ. ಸೊ ಬರೀ ನಾನು ಹೇಳ್ತಕ್ಕಂಥದ್ದೇ ಫೈನಲ್ ಅನ್ಕೋಬೇಡಿ, ಮಾಹಿತಿ ಕಲೆಕ್ಟ್ ಮಾಡ್ತಾ ಹೋಗಿ. ಕೊನೆಗೆ ನೀವು ಡಿಸಿಷನ್ಸನ್ನು ಮಾಡೋದು ಕಲಿತೀರಾ, ಖಂಡಿತವಾಗೂ ಕಲಿತೀರಾ.
ಒಂದು 3 to 4 ಇಯರ್ಸಲ್ಲಿ. ಈಗ ಆಲ್ರೆಡಿ ಕೆಲವರು 3-4 ವರ್ಷದಿಂದ ಇದ್ದಾರೆ ಸ್ಟಾಕ್ ಮಾರ್ಕೆಟಲ್ಲಿ. ಬಟ್ ಈವನ್ ದೇ ಕಾಂಟ್ ಡಿಫ್ರೆನ್ಷಿಯೇಟ್ ವಾಟ್ ಈಸ್ ಪೆನಿ ಸ್ಟಾಕು, ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ ಅಂದರೆ ಏನು, ಸೊ ಮತ್ತು ಯಾವ ಟೈಮಲ್ಲಿ ಎಂಟ್ರೀಸ್ ಆಗಬೇಕು, ನಾವು ಯಾವ ಥರ ಪ್ರಾಫಿಟ್ ಬುಕ್ಕಿಂಗ್ ಮಾಡಬೇಕು ಅಂತ ತುಂಬ ಜನರಿಗೆ ಗೊತ್ತಿಲ್ಲ. ಈಗಲೂ ನಾನು ಹೇಳ್ತಾ ಇದ್ದೀನಿ, 5 ವರ್ಷದಲ್ಲಿ 10-15 ಲಕ್ಷ ಅವರು ಏನು ಹಾಕಿದ್ದಾರೆ ಸ್ಟಾಕ್ ಮಾರ್ಕೆಟಲ್ಲಿ. ಇವತ್ತಿಗೆ ಅವ್ರದ್ದು 20-22 ಲಕ್ಷ ಇದೆ. ಸೊ ಓವರಾಲ್ ನೀವು ಕಂಪ್ಯಾರಿಸನ್ ಮಾಡಿದ್ರೆ ಮೋರ್ ದೆನ್ ಏನು FD ಏನು ಬ್ಯಾಂಕ್ FD ಇರುತ್ತಲ್ಲ ಅದಕ್ಕಿಂತ ಕಮ್ಮಿ ರಿಟರ್ನ್ಸಲ್ಲಿದ್ದಾರೆ ಅವರು. ಸೊ ಹಂಗಿದ್ದಾಗ ನಿಜವಾಗ್ಲೂ ಅದು ಮಾಡ್ತಕ್ಕಂಥದ್ದು ಅಷ್ಟು ಅರ್ಥಪೂರ್ಣ ಅಲ್ಲ. ಸೊ ಸ್ಟಾಕ್ ಮಾರ್ಕೆಟಲ್ಲಿ ನೀವು ದುಡ್ಡು ಮಾಡೋಕ್ಕಂತ ಬಂದಿರೋದು. ಸೊ ಇಷ್ಟೊಂದು ವೀಕ್ ಇತ್ತಂದರೆ ಅದರಲ್ಲಿ ಅನವಶ್ಯಕ ಅಂತೀವಲ್ಲ ನಾವು, ಅಂದರೆ ಅದರಲ್ಲಿ ಅರ್ಥನೇ ಇಲ್ಲ. ಹಾಗಾಗಿ ನೀವು ನೀಟಾಗಿ ಯಾವುದೇ ನೀವೊಂದು ಬಿಸ್ನೆಸ್ ಮಾಡಿದ್ರೆ ಫಸ್ಟ್ ನಿಮಗೆ ಬೇಕಾಗ್ತಕ್ಕಂಥದ್ದು ಅದರ ಎಕ್ಸ್ಪೀರಿಯೆನ್ಸು. ಸೊ ಅದನ್ನು ಯಾವ ರೀತಿ ಮಾಡಬೇಕು ಬಿಸ್ನೆಸ್ಸು, ಆ ಬಿಸ್ನೆಸ್ ಏನು, ಅದನ್ನು ನೀವು ಅರ್ಥೈಸ್ಕೊಂಡಾಗ ಮಾತ್ರ ತುಂಬ ಚೆನ್ನಾಗಿ ನೀವು ಆ ಬಿಸ್ನೆಸ್ಸನ್ನು ಮಾಡ್ತಾ ಹೋದರೆ ತುಂಬ ಒಳ್ಳೆ ಪ್ರಾಫಿಟ್ ಮಾಡ್ಬೋದು. ಅದೇ ರೀತಿ ಸ್ಟಾಕ್ ಮಾರ್ಕೆಟು ಈಗ ಫಸ್ಟ್ನೇ ಒಂದು ಎಕ್ಸಾಂಪಲ್ ಮುಖಾಂತರ ಏನು ಮಾಡ್ತಂದರೆ ವಿಕಾಸ್ ಲೈಫ್ ಕೇರ್ ಕಂಪ್ನಿಯ ನೇಮು. ಸೊ ವಿಕಾಸ್ ಲೈಫ್ ಕೇರ್ ಈಗ 5-6 ರೂಪಾಯಿ ಅರೌಂಡಲ್ಲಿ ಟ್ರೇಡ್ ಮಾಡ್ತಾಯಿದೆ. ಸೊ ಒಂದು ಲೆಕ್ಕ ನೋಡಿದ್ರೆ 10 ರೂಪಾಯಿ ಒಳಗಿದೆ. ಸೊ ಒಂದು ಪೆನಿ ಸ್ಟಾಕ್ ಅನ್ಬೋದು. ಸೊ ಬಟ್ ಅದೇನಕ್ಕಿಂತ ಮೈನ್ ನೋಡಿರಿ, ಈಗ ವಿಕಾಸ್ ಲೈಫ್ ಕೇರ್ ಈಸ್ ಅಂಡರ್ 4 ಬಿಸ್ನೆಸ್ ಸೆಗ್ಮೆಂಟ್ಸ್ ವಿಚ್ ಈಸ್ ಟ್ರೇಡಿಂಗ್ ಏನು ಬೇಸ್ ಪಾಲಿಮರ್ಸು, ಅಡಿಟಿವ್ಸ್ ಆ್ಯಂಡ್ ಕೆಮಿಕಲ್ಸ್ ಮೆಂಟ್ ಫಾರ್ ಪ್ಲಾಸ್ಟಿಕ್ ಪ್ರೊಸೆಸಿಂಗ್, ಕಮಾಡಿಟಿ ಕಾಂಪೌಂಡ್ಸ್, ಮ್ಯಾನುಫ್ಯಾಕ್ಚರಿಂಗ್ ಅಪ್ ಸೈಕಲ್ಡ್ ಪಾಲಿಮರ್ ಕಾಂಪೌಂಡ್ಸ್ ಲೈಕ್ EVA, PVC, PPEC ಎಕ್ಸೆಟ್ರಾ. ಸೊ ಎನ್ವಿರಾನ್ಮೆಂಟ್ ಪ್ರೊಡಕ್ಷನ್, ರಿಸೈಕ್ಲಿಂಗ್ ಆ್ಯಂಡ್ ಸೈಕ್ಲಿಂಗ್ ಅಪ್ ಆಫ್ ವೇಸ್ಟ್ ಟು ಫುಲ್ಫಿಲ್ EDR ಆ್ಯಂಡ್ FMCG. ಸೊ ಇದು ಒಂದು ಸೆಗ್ಮೆಂಟ್. ಅಂದರೆ ಇವ್ರದ್ದು ನೋಡಿರಿ ಟ್ರೇಡಿಂಗು ಏನಪ್ಪ, ಇವು ಪಾಲಿಮರ್ಸು, ಕೋಪಾಲಿಮರ್ಸ್ ಏನಂದರೆ ಇವು ಸಮಥಿಂಗ್ ಲೈಕ್ ಏನು ಈ ಕೆಮಿಕಲ್ ಸೆಕ್ಟ್ರಿಗೆ ಸಂಬಂಧಪಟ್ಟಂಥದ್ದು. ಜೊತೆಗೆ FMCG ಆ್ಯಂಡ್ ಹೆಲ್ತ್ ಕೇರ್ ಫರ್ದರ್ ಡಿವೈಡೆಡ್ ಇಂಟು 4 ಮೇಜರ್ ಸೆಗ್ಮೆಂಟ್ಸ್ ವಿಚ್ ಇನ್ಕ್ಲೂಡ್ ಸ್ಮಾರ್ಟ್ ಪ್ರಾಡಕ್ಟ್ ಬಿಸ್ನೆಸಸ್, ಸ್ಮಾರ್ಟ್ ಗ್ಯಾಸ್ ಆ್ಯಂಡ್ ವಾಟರ್ ಮೀಟರ್ಸ್ ಅಂತೆ, ಪಾಲಿಮರ್ ಆ್ಯಂಡ್ ಕೆಮಿಕಲ್ ಬಿಸ್ನೆಸ್ಸು FMCG ಸೆಗ್ಮೆಂಟು, ಆಗ್ರೋ ಮತ್ತು ಇನ್ಫ್ರಾ ಪ್ರಾಡಕ್ಟ್ಸು ಏನು ಸ್ಟೀಲ್ ಫಿಟ್ಟಿಂಗ್ಸ್ ಆ್ಯಂಡ್ ಸ್ಟೀಲ್ ಬಾರ್ಸು, ಫುಡ್ ಗ್ರೇಡ್ ಪೈಪಿಂಗ್ ಸಿಸ್ಟಮ್. ಸೊ ಇದು ಹೆಂಗಪ್ಪ ಅಂತಂದರೆ ಇದು ಜಸ್ಟ್ ಲೈಕ್ ಏನು ಮಲ್ಟಿನ್ಯಾಷನಲ್ ಕಂಪ್ನಿ ಥರ. ಸೊ ಇವರು ನಿರ್ದಿಷ್ಟವಾದಂಥ ಬಿಸ್ನೆಸ್ ಮೇಲೆ ಇವ್ರದ್ದು ಕಾನ್ಸಂಟ್ರೇಷನ್ ಇಲ್ಲ. ಸೊ ನೋಡಿದ್ರೆ ನೀವು ಡೈವರ್ಸಿಫಿಕೇಷನ್ 4 ಬಿಸ್ನೆಸ್ಸು. ಸೊ ಒಂದಕ್ಕೊಂದು ಬೇರೆಯೇ ಇರ್ತಕ್ಕಂಥದ್ದು. ಒಂದು ಕೆಮಿಕಲ್ ಸೆಕ್ಟ್ರೇ ಬೇರೆ, ಒಂದು FMCGನೇ ಬೇರೆ, ಜೊತೆಗೆ ಇನ್ನೊಂದು ಫುಡ್ ಗ್ರೇಡು, ಸೀದಾ ಫುಡ್ ಗ್ರೇಡಿಗೆ ಬಂದಿದ್ದಾರೆ, ಮತ್ತು ಇನ್ನೊಂದು ಸ್ಟೀಲ್ ಫಿಟ್ಟಿಂಗ್ಸು. ಸೊ ಇದು ನಿಜವಾಗ್ಲೂ ಇದರಲ್ಲಿ ಒಂದು ನಿರ್ದಿಷ್ಟವಾದಂಥ ಬಿಸ್ನೆಸ್ ಕಾಣ್ತಾ ಇಲ್ಲ. ಓಕೆ, ಸೊ ಇವರು 4 ಸೆಗ್ಮೆಂಟ್ ಮಾಡ್ತಿದ್ದಾರೆ. ಸೊ 4 ಸೆಗ್ಮೆಂಟಲ್ಲಿ ಇವ್ರದ್ದು ಟ್ರ್ಯಾಕ್ ರೆಕಾರ್ಡ್ ಹೆಂಗಿದೆಯಪ್ಪ ನೋಡ್ತಾ ಹೋಯ್ತು ಅಂತಂದರೆ, ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ನೋಡಿದ್ರೆ ನೀವು, ಆಮೇಲೆ ಇದೇನು ತುಂಬ ಹಳೆಯದ್ರಲ್ಲಿ ಕಾಣಿಸ್ತಾ ಇಲ್ಲ. ಈಗ ನೋಡಿ ಇತ್ತೀಚೆಗೆ ಲಿಸ್ಟಿಂಗ್ ಆಗಿದೆ ಥರ ಕಾಣಿಸ್ತಾ ಇದೆ. ಸೊ ಮಾರ್ಚ್ 21ರಲ್ಲಿ 75 ಕೋಟಿ ಇತ್ತು, 22ರಲ್ಲಿ 301 ಕೋಟಿ ಆಯಿತು, 23ರಲ್ಲಿ 476 ಕೋಟಿ ಆಯಿತು. ಸೊ ನೀವು ಇದನ್ನು ಯಾವ ಸೆಗ್ಮೆಂಟಿಂದ ಅವ್ರಿಗೆ ಏನೇನು ಬಿಸ್ನೆಸ್ ಆಗಿದೆ, ಸೇಲ್ಸ್ ಆಗಿದೆ ಅಂತೇಳಿ ನೋಡ್ತಾ ಹೋಗಬೇಕು. ಸೊ ಸೇಲ್ಸ್ ನೋಡಿದ್ರೆ ಇಯರ್ ಟು ಇಯರ್ ಒಳ್ಳೆ ಗ್ರೋತ್ ಇದೆ. ಸೊ ಇದ್ರದ್ದು OPM ಒಂದು ಸರಿ ಇದೆ, ಮೈನಸ್ ಇದೆ, ಪ್ಲಸ್ ಇದೆ. ಸೊ ನೆಟ್ ಪ್ರಾಫಿಟ್ ನೋಡಿದ್ರೆ ಒಂದು ವರ್ಷ -4 crore ಇದೆ, ಒಂದು ವರ್ಷ 29 crore ಪ್ರಾಫಿಟ್ ಇದೆ ಕ್ರೋರು, ಮತ್ತು ಲಾಸ್ಟ್ ಇದರಲ್ಲಿ -16 crore ಅಂದರೆ ಮತ್ತೆ ಲಾಸಲ್ಲಿದೆ. ಸೊ ಇದು ಏನು ತುಂಬ ರೀಸೆಂಟ್ ಲಿಸ್ಟೆಡ್ ಅನಿಸುತ್ತೆ, ಯಾಕಂದರೆ ತುಂಬ ಇತ್ತೀಚಿನ ಕಂಪ್ನಿ. ಸೊ ಇದ್ರದ್ದು ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ ನೋಡ್ತಾ ಹೋಯ್ತು ಅಂತಂದರೆ, ಸೊ ಫಸ್ಟಿಗೆ ಎಷ್ಟಿತ್ತಪ್ಪ ಅಂತಂದರೆ ಇವ್ರದ್ದು 15-20%, 20% ಇತ್ತು ಫಸ್ಟಿಗೆ ಪ್ರಮೋಟರ್ಸು. ಸೊ ಈಗ ಎಷ್ಟಾಗಿದೆ, ಈಗ ಪ್ರಮೋಟರ್ಸು 10% ಆಗಿದೆ. ಸೊ FIIs 11%, ಪಬ್ಲಿಕ್ಕು 70-80% ಪಬ್ಲಿಕ್ ಇದೆ, FII 11% ಬಂದಿದ್ದಾರೆ. ಸೊ ಕೆಲವೊಂದು ಸ್ಟಾಕಲ್ಲಿ ಬರೀ ಏನು FIIs ಮುಂಚೆ 12% ಇದ್ದರು, FIIs DIS ಇದ್ದಾರೆ ಅಂದ ತಕ್ಷಣ ಅದು ಸ್ಟಾಕ್ ಇದಲ್ಲ. ಸೊ ಬರೀ ಪ್ರಮೋಟರ್ಸು 10% ಇದೆ ಇದರಲ್ಲಿ. ಆಮೇಲೆ ಮತ್ತೊಂದು ಪ್ರಮೋಟರ್ಸ್ದು ಈ ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ ಬಗ್ಗೆ ನಾವು ಇನ್ನೊಂದು ವಿಡಿಯೋ ಮಾಡ್ತೀನಿ. ಸೊ ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ ಹೆಂಗಿರಬೇಕು, ಯಾವ ಥರ ಇದ್ದರೆ ಅದು ಚೆನ್ನಾಗಿ ಅಂತೇಳಿ ಅದೊಂದು ವಿಡಿಯೋ ಮಾಡೋಣ. ಬಟ್ ಇವತ್ತಿನ ಈ ಮಟ್ಟಕ್ಕೆ ನೋಡೋದಾಯ್ತಂದರೆ ಇದು ತುಂಬ ಏನೋ ರೀಸೆಂಟ್ಲಿ ಲಿಸ್ಟೆಡ್ ಅನಿಸುತ್ತೆ. ಇದು ಒಂದು 3 ವರ್ಷದ ಮಾತ್ರ ನಮಗೆ ಇದರದ್ದು ಟ್ರ್ಯಾಕ್ ರೆಕಾರ್ಡ್ ಕಾಣಿಸ್ತಾ ಇದೆ. ಇದರಲ್ಲಿ ಯಾವುದೇ ರೀತಿಯಾದಂಥ ನಮಗೆ ಒಂದು ಏನು ನಿರ್ದಿಷ್ಟವಾದಂಥ ಬಿಸ್ನೆಸ್ ಕಾಣ್ತಾ ಇಲ್ಲ. ಸೊ ಇದು ಯಾವ ಸೆಗ್ಮೆಂಟಲ್ಲಿ ವರ್ಕ್ ಮಾಡ್ತಾಯಿದೆ ಗೊತ್ತಾಗ್ತಿಲ್ಲ. ಸೊ ಇದನ್ನು ಜಡ್ಜ್ ಮಾಡೋದೇ ತುಂಬ ಕಷ್ಟ ಇದೆ. ಆಮೇಲೆ 10 ರೂಪಾಯಿ ಒಳಗಡೆ ಇದೆ. ಸೊ ಇದರದ್ದು ನೀವು ಮೈನ್ ನೋಡ್ತಕ್ಕಂತಂದ್ರೆ ಮಾರ್ಕೆಟ್ ಕ್ಯಾಪ್ ನೋಡಿದ್ರೆ, ಸೊ ಮಾರ್ಕೆಟ್ ಕ್ಯಾಪ್ ಕೂಡ ಇದು 700 crores ಇದೆ. ಸೊ ಕೆಲವರು ಹೇಳೋ ಪ್ರಕಾರ ಅಬೌವ್ 100 crores ಒಳಗಿದ್ದರೆ ಮಾತ್ರ ಏನೋ ನಾವು ಅದನ್ನು ಪೆನ್ನಿ ಸ್ಟಾಕ್ ಅಂತ ಕನ್ಸಿಡರ್ ಮಾಡ್ತೀವಿ ಅನ್ಬೋದು. ಬಟ್ ಓವರಾಲ್ ಪ್ಯಾರಾಮೀಟರ್ಸ್ ಎಲ್ಲ ನೋಡಿದ್ರೆ ಇದು ಜಸ್ಟ್ ಇಟ್ ಲುಕ್ಸ್ ಲೈಕ್ ಅ ಪೆನ್ನಿ ಸ್ಟಾಕ್ ಥರ ಕಾಣಿಸುತ್ತೆ. ಬನ್ನಿ ಇದಕ್ಕೆ ಕಾಂಟ್ರಾಸ್ಟ್ ಆಗಿ ಇನ್ನೊಂದು ಕಂಪ್ನಿ ನೋಡೋಣ.
ಇದು ಸಲಸರ್ ಟೆಕ್ನೋ ಇಂಜಿನಿಯರಿಂಗು ಎಸ್ಟಾಬ್ಲಿಷ್ಡ್ ಇನ್ 2006 ಅಂದರೆ 24 ನಿಯರ್ಲಿ 18 ಇಯರ್ಸ್ ಆಗಿದೆ ಇದು ಎಸ್ಟಾಬ್ಲಿಷ್ ಆಗಿ ಆ್ಯಸ್ ಎ ಟವರ್ ಮ್ಯಾನುಫ್ಯಾಕ್ಚರರ್. ಸೊ ಇವ್ರದ್ದೊಂದು ನಿರ್ದಿಷ್ಟವಾದಂಥ ಅಂದರೆ ಟವರ್ ಮ್ಯಾನುಫ್ಯಾಕ್ಚರು. ಸೊ ಇಮರ್ಜ್ಡ್ ಆಸ್ ಎ ಫಾಸ್ಟ್ ಗ್ರೋಯಿಂಗ್ ಸ್ಟೀಲ್ ಸ್ಟ್ರಕ್ಚರ್ ಮ್ಯಾನುಫ್ಯಾಕ್ಚರ್ ಆ್ಯಂಡ್ EPC ಇನ್ಫ್ರಾಸ್ಟ್ರಕ್ಚರ್ ಕಂಪನಿ ಪ್ರೊವೈಡಿಂಗ್ ಸರ್ವಿಸಸ್ ಅಕ್ರಾಸ್ ಟೆಲಿಕಾಮ್ ಎನರ್ಜಿ ಆ್ಯಂಡ್ ರೈಲ್ವೆ ಸೆಕ್ಟರ್. ಟೆಲಿಕಾಮ್ ಎನರ್ಜಿ ಆ್ಯಂಡ್ ರೈಲ್ವೆ ಸೆಕ್ಟ್ರಲ್ಲಿ ಇವರು ಕೆಲಸ ಮಾಡ್ತಾಯಿದ್ದಾರೆ. ಇವ್ರದ್ದು ಮ್ಯಾನುಫ್ಯಾಕ್ಚರಿಂಗ್ ಇದೆ, ಯಾವುದು ಟವರ್ ಮ್ಯಾನುಫ್ಯಾಕ್ಚರರ್ ಆಗಿ ಇವರೆಲ್ಲ ಸ್ಟೀಲ್ ಸ್ಟ್ರಕ್ಚರನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಕ್ಕಂಥದ್ದು ಒಂದು ನಿರ್ದಿಷ್ಟವಾದ ಬಿಸ್ನೆಸ್ ಇದೆ. ಸೊ ಇದು 18 ವರ್ಷದಿಂದ ರನ್ ಆಗ್ತಾಯಿದೆ ಈ ಬಿಸ್ನೆಸ್ಸು. ಸೊ ಇವ್ರದ್ದು ಈಗ ಪ್ರೈಸ್ ಬಟ್ ಪ್ರೈಸ್ ನೋಡಿ, ಪ್ರೈಸು 20 ರೂಪೀಸ್ ಇದೆ. ಸೊ ನಾವು ಅದೇ ಈಗ 20 ರೂಪೀಸು 10 ರೂಪೀಸ್ ಅಂದ ತಕ್ಷಣ ನಾವು ಪೆನ್ನಿ ಸ್ಟಾಕ್ ಅನ್ಬಹುದಾ? ಸೊ ಬಟ್ ನೋಡಿದ್ರೆ ನಿರ್ದಿಷ್ಟವಾದಂಥ ಬಿಸ್ನೆಸ್ ಇದೆ. ಸೊ ಇದರ ಮಾರ್ಕೆಟ್ ಕ್ಯಾಪು ನೋಡ್ತಾ ಹೋಯ್ತಂತಂದರೆ 3100 ಕೋಟಿ. ಸೊ 3100 ಮಾರ್ಕೆಟ್ ಕ್ಯಾಪ್ ಇದೆ. ಬಟ್ ಪ್ರೈಸ್ ವ್ಯಾಲ್ಯೂ ಕಡಿಮೆ ಇದ್ರೂ 3100 ಅಂದರೆ ಇದು ಇಟ್ ಕಮ್ಸ್ ಅಂಡರ್ ಸೊ ಅಬೌವ್ ಸ್ಮಾಲ್ ಕ್ಯಾಪ್ ಟು ಮಿಡ್ ಕ್ಯಾಪಲ್ಲಿ ಬರುತ್ತೆ. ಬಟ್ ಅದೇ ಹೇಳಿದ್ನಲ್ಲ, ನಿರ್ದಿಷ್ಟವಾದಂಥ ಬಿಸ್ನೆಸ್ ಇದೆ. ನೀವು ಇದರ ಫೈನಾನ್ಷಿಯಲ್ ಟ್ರ್ಯಾಕ್ ರೆಕಾರ್ಡ್ ನೋಡ್ತಾ ಹೋಯ್ತಂದರೆ ಸೊ 2000 ಕೋಟಿ ಇದ್ದಂಥದ್ದು ಇವತ್ತು 800 ಕೋಟಿ ಪರ್ ಇಯರ್. ಇವ್ರದ್ದು 800 ಕ್ರೋರ್ಸ್ ಸೇಲ್ಸ್ ಮಾಡ್ತಾಯಿದ್ದಾರೆ, 800 ಕೋಟಿ ಸೇಲ್ಸ್ ಮಾಡ್ತಾಯಿದ್ದಾರೆ. ಸೊ ಥ್ರೂ ದಟ್ ಬಿಸ್ನೆಸ್ ಓನ್ಲಿ. ಸೊ ಮತ್ತು ಇವ್ರದ್ದು ಜನ್ರೇಷನ್ ಹೆಂಗಿದೆಯಪ್ಪ ಅಂತಂದರೆ ಪ್ರಾಫಿಟ್ಟು. ಸೊ ನೆಟ್ ಪ್ರಾಫಿಟ್ ಆಲ್ಮೋಸ್ಟ್ ಪ್ರತಿ ವರ್ಷ ಪ್ರಾಫಿಟಲ್ಲಿದೆ ಕಂಪ್ನಿ. ಸೊ 5 ಕ್ರೋರ್ ಇದ್ದಂಥದ್ದು 31 ಕ್ರೋರ್ಸಿಗೆ ಅಂದರೆ ಪ್ರಾಫಿಟ್ ಕೂಡ ಇನ್ಕ್ರೀಸ್ ಆಗಿದೆ. ಸೊ ಒಳ್ಳೆಯ OPM ಕೂಡ ಇದೆ. ಸೊ ಇವರು ಏನು ಡಿವಿಡೆಂಡ್ ಕೂಡ ಈಗ ಒಂದು 3-4 ಇಯರ್ಸಿಂದ ಕಂಟಿನ್ಯೂ ಡಿವಿಡೆಂಡ್ ಪೇಔಟ್ ಕೂಡ ಮಾಡಿದ್ದಾರೆ. ಸೊ ಈ ಕಂಪ್ನಿಯನ್ನು ನಾವು ಸ್ವಲ್ಪ ಫಂಡಮೆಂಟಲಿ ಚೆನ್ನಾಗಿರ್ತಕ್ಕಂಥ ಕಂಪ್ನಿ, ಗುಡ್ ಕಂಪ್ನಿ ಅಂತೇಳಿ ಕನ್ಸಿಡರ್ ಮಾಡ್ಬೋದು. ಯಾಕಂದರೆ ನಿರ್ದಿಷ್ಟವಾದಂಥ ಬಿಸ್ನೆಸ್ ಇದೆ. ಸೊ ಆಮೇಲೆ ಇವ್ರ ಮ್ಯಾನೇಜ್ಮೆಂಟ್ ಬಗ್ಗೆನೂ ಕೂಡ ನಾವು ಸ್ಟಡಿ ಮಾಡಬೇಕಾಗ್ತದೆ. ಸೊ 18 ಇಯರ್ಸ್ ಕಂಪ್ನಿ ಇದೆ. ಬಟ್ ಇವ್ರು ಏನು ಕಂಪ್ನಿ ಸ್ಟಾರ್ಟ್ ಮಾಡಿ ಏನು ಮ್ಯಾನೇಜ್ಮೆಂಟ್ ಇದ್ದಾರಲ್ಲಪ್ಪ, ಅವರು ಎಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಇದ್ದಾರೆ. ಸೊ ಜೊತೆಗೆ ಇವ್ರದ್ದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಎಷ್ಟಾಗಿದೆ ಕಂಪ್ನಿ, ಮತ್ತು ಅದೆಲ್ಲದಕ್ಕಿಂತ ಇಂಪಾರ್ಟೆಂಟು ಇವ್ರದ್ದು ಟ್ರ್ಯಾಕ್ ರೆಕಾರ್ಡ್ ಆಫ್ ಫೈನಾನ್ಷಿಯಲ್ಸ್. ಸೊ ಎಷ್ಟರ ಮಟ್ಟಿಗೆ ಇದು ಫೈನಾನ್ಷಿಯಲಿ ಡೆವಲಪ್ಮೆಂಟ್ ಆಗ್ತಿದೆಯಾ ಅಥವಾ ಕನ್ಸಿಸ್ಟೆಂಟ್ ಇದೆಯಾ, ಸ್ಟ್ರೆಂತ್ ಎಷ್ಟಿದೆ ಅಂತಕ್ಕಂಥದ್ದನ್ನು ಇದೆಲ್ಲವನ್ನು ಕನ್ಸಿಡರ್ ಮಾಡಬೇಕಾಗತ್ತೆ. ಆವಾಗ ನಾವು ಒಂದು ಪ್ರೈಸ್ ಎಷ್ಟಾದರೂ ಇರಲಿ. ಸೊ ಪ್ರೈಸ್ ಇದು 20 ರೂಪೀಸ್ ಇದೆ. ಬಟ್ ನಾವೇನಪ್ಪ ಅಂತಂದರೆ ಕನ್ಸಿಡರೇಷನ್ ತಗೊಂಡ್ರೆ ಇದು ನಮಗೆ ಸ್ವಲ್ಪ ಸ್ಟ್ರಾಂಗಾಗಿ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಈ ಥರ ನಾನು ಜಸ್ಟ್ ಇದು ಒಂದೊಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಬಟ್ ಇದನ್ನು ಅರ್ಥೈಸೋದಕ್ಕೆ ತುಂಬ ಬೇರೆ ಬೇರೆ ಥರನೂ ಕಲಿಬೇಕಾಗುತ್ತೆ ನಾವು, ಅದಕ್ಕೆ ಹೇಳೋದು. ಸೊ ಸ್ಟಾಕ್ ಮಾರ್ಕೆಟು ಜಸ್ಟ್ ಯಾರು ಕೇಳ್ತಾಯಿದ್ರು ನನಗೆ ಕೋರ್ಸು ಅಂತೇಳಿ 1 ವೀಕು, 15 ದಿವಸ, 20 ದಿವಸ, 1 ತಿಂಗಳು, ಖಂಡಿತವಾಗೂ ಅಷ್ಟು ಶಾರ್ಟ್ ಟೈಮಲ್ಲಿ ಸ್ಟಾಕ್ ಮಾರ್ಕೆಟನ್ನು ಕಲಿಯೋಕ್ಕಾಗಲ್ಲ. ಸೊ ಇಟ್ ರಿಕ್ವೈರ್ಸ್ ಲಾಟ್ ಆಫ್ ಟೈಮು ಮತ್ತು ತುಂಬ ಪೇಷನ್ಸ್ ಬೇಕು. ತುಂಬ ನಾವು ಫೋಕಸ್ ಆಗಿ ನಮ್ಮ ಇರ್ತಕ್ಕಂಥ ಸ್ವಲ್ಪ ಟೈಮನ್ನು ಕೊಟ್ಟು ನಾವು ಕಲಿತಾ ಹೋದರೆ ಖಂಡಿತವಾಗಿಯೂ ಸ್ಟಾಕ್ ಮಾರ್ಕೆಟಲ್ಲಿ ಒಂದು ಒಳ್ಳೆಯ ವೆಲ್ತನ್ನು ಕ್ರಿಯೇಟ್ ಮಾಡ್ಬೋದು. ಬಟ್ ಸ್ಟಾರ್ಟಿಂಗಲ್ಲಿ ನೀವು ತುಂಬ ಕಾನ್ಫಿಡೆಂಟಾಗಿ ಇದನ್ನೆಲ್ಲ ಈ ಥರ ನಾವೇನು ಡಿಫ್ರೆನ್ಷಿಯೇಟ್ ಮಾಡೋದನ್ನು, ಸೊ ಎಲ್ಲವನ್ನು ಅರ್ಥೈಸ್ಕೊಳೋದನ್ನು ಕಲಿಯೋ ತನಕನೂ ನೀವೇನು ಮಾಡಬೇಕು ಅಂದರೆ ಕಲಿತಾ ಹೋಗಿ, ಸ್ವಲ್ಪ ಇನ್ವೆಸ್ಟ್ ಮಾಡ್ತಾ ಹೋಗಿ. ಒಂದೇ ಸರಿಗೆ ದೊಡ್ಡ ಅಮೌಂಟನ್ನು ಯಾವುದೇ ಕಾರಣಕ್ಕೂ ನೀವು ತುಂಬ ಕಾನ್ಫಿಡೆಂಟ್ ಬರೋ ತನಕನೂ ದೊಡ್ಡ ಅಮೌಂಟ್ಗಳನ್ನ ಇನ್ವೆಸ್ಟ್ಮೆಂಟ್ ಮಾಡಬೇಡಿ. ಫಾರ್ ಎಕ್ಸಾಂಪಲ್ಲು ಫಸ್ಟು 4 ಇಯರ್ಸು ಥಿಯರಿ ಇರುತ್ತೆ ಒಬ್ಬ MBBS ಡಾಕ್ಟ್ರ್ ಆಗೋಕ್ಕೆ. ಆಮೇಲೆ 1 ವರ್ಷ OPD. ಸೊ ಫಸ್ಟು ಥಿಯರಿ ಕೊಡ್ತಾರೆ, ಆಮೇಲೆ ಪ್ರಾಕ್ಟಿಕಲ್ಲು. ಸೊ ಅದಾದ ನಂತರ ಅವರು ಹೊರಗೆ ಬಂದು ಅದಾದಮೇಲೆ ಅವ್ರ ಕೆಪಾಸಿಟಿ. ಹಾಗಾಗಿ ನೀವು ಅಷ್ಟೇ ಯಾವುದೇ ಆಗಲಿ ಥಿಯರಿ ಅಂದರೆ ನೀವು ಈ ಥರ ಫಸ್ಟು ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಮಾರ್ಗದರ್ಶನ ಇಟ್ಕೊಳ್ಳಿ. ಸೊ ಯಾರಿಗೆ ಆಲ್ರೆಡಿ ತುಂಬ ಸಕ್ಸಸ್ ಆಗಿದ್ದಾರೋ ಅವರು, ತುಂಬ ಮಾಹಿತಿ ಇರೋಂಥವ್ರು, ಅಂಥವ್ರನ್ನ ನೀವು ಇಟ್ಕೊಂಡು ಸ್ಟಾಕ್ ಮಾರ್ಕೆಟನ್ನು ಸ್ಟಾರ್ಟಿಂಗಲ್ಲಿ ತುಂಬ ಕಲಿತಾ ಹೋಗಿ. ಸ್ವಲ್ಪ ಟ್ರಯಲ್ ಜೊತೆಗೆ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗಿ. ಒನ್ಸ್ ಯು ಕಾನ್ಫಿಡೆಂಟ್ ಆದಮೇಲೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ವೆಲ್ತ್ ಕ್ರಿಯೇಷನ್ ಮಾಡ್ಬೋದು ಸ್ಟಾಕ್ ಮಾರ್ಕೆಟಲ್ಲಿ ಅಂತ. ಈ ಥರ ನೀವು ಅಷ್ಟೇ ನಮ್ಮ ಟೆಲಿಗ್ರಾಮ್ ಚಾನಲ್ ಇದೆ, ಅದರಲ್ಲಿ ಜಾಯ್ನ್ ಆಗಿ ಈ ಥರ ನಿರಂತರವಾಗಿ ಕಲಿತಾ ಹೋಗೋಣ. ಸೊ ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅನ್ಕೋತೀನಿ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರೂ ಗುಡ್ ಬೈ, ಟೇಕ್ ಕೇರ್.